ರೈತರ ಮಠ ಹಾಗೂ ಜನಸಾಮಾನ್ಯರ ಆಸ್ತಿಯನ್ನು ಕಬಳಿಸುತ್ತಿರುವ ವಕ್ಫ್ ಬೋರ್ಡ್ ಅಕ್ರಮವನ್ನು ಖಂಡಿಸಿ ಉಡುಪಿ ಜಿಲ್ಲಾ ಬಿಜೆಪಿ ನೇತೃತ್ವದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಘೋಷವಾಕ್ಯದೊಂದಿಗೆ ಬೃಹತ್ ಧರಣಿ ಸತ್ಯಾಗ್ರಹವನ್ನು ಮಣಿಪಾಲ ರಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಹಮ್ಮಿಕೊಳ್ಳಲಾಯಿತು. ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಮಾತನಾಡಿ, ಈಗಿರುವ ವಕ್ಫ್ ಕಾಯ್ದೆಯಲ್ಲಿ ಉಡುಪಿ ಕೃಷ್ಣ ಮಠ ನಮ್ಮದು ಎಂದು ಹೇಳಿದರೂ ಆಶ್ಚರ್ಯವಿಲ್ಲ. ಮುಂದೊಂದು ದಿನ ಕೃಷ್ಣ ಮಠ ನಮ್ಮದು ಎಂದು ವಕ್ಫ್ ಮಂಡಳಿ ಆದೇಶ ಹೊರಡಿಸಿದರೆ ಅದನ್ನು ಪ್ರಶ್ನೆ ಮಾಡುವ ಹಕ್ಕು ಕೂಡ ನಮಗಿಲ್ಲ. ಪ್ರಶ್ನೆ ಮಾಡುವ ಹಕ್ಕು ಇರುವುದು ವಕ್ಫ್ ಮಂಡಳಿಗೆ ಮಾತ್ರ. ಹೀಗಾಗಿ ಈ ಕರಾಳ ಕಾಯ್ದೆಗೆ ತಿದ್ದುಪಡಿ ತರುವ ಅನಿವಾರ್ಯತೆ ಇದೆ ಎಂದರು. ಕಾಯ್ದೆಗೆ ತಿದ್ದುಪಡಿ ಮಾಡಿದರೆ ಮಾತ್ರ ರೈತರು, ಸ್ವಾಮೀಜಿಗಳು, ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕಬಹುದು. ಇಲ್ಲದಿದ್ದರೆ ಮಠದ ಸ್ವಾಮೀಜಿಗಳು ಬೀದಿಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಬಹುದು ಎಂದು ಕಳವಳ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಬೆಂಬಲಿತ ವಕ್ಫ್ ಮಂಡಳಿ ಯಾವುದಾದ್ರೂ ಸೂಚನೆ ಕೊಟ್ಟರೆ ಆ ವಕ್ಫ್ ಮಂಡಳಿ ಸಂಬಂಧಪಟ್ಟಿರುವಂತಹದ್ದು ಅದನ್ನು ನಿರಾಕರಿಸಲಿಕ್ಕೋಸ್ಕರ ಇವತ್ತು ಖಂಡದ್ದೆಲ್ಲ ವಕ್ಫ್ ಅಂತ ಹೇಳಬಾರ್ದು. ಯಾರ್ದೋ ಸ್ವಂತ ಭೂಮಿ, ಮಠ, ಮಂದಿರ, ಶಾಲೆಗಳೆಲ್ಲ ನಮ್ದಂತ ಆಗಬಾರ್ದು. ಒಪ್ಪಿಗೆ ಒಂದು ಕಡಿವಾಣ ಆಗಬೇಕು ಅಂತ ಹೇಳಿ ಕಳೆದ ಅಧಿವೇಶನದಲ್ಲಿ ಭಾರತ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಕ್ಫ್ ಮಸೂದೆ ತಿದ್ದುಪಡಿಯನ್ನು ತರ್ತಾರೆ. ತಕ್ಷಣ ಪ್ರಾರಂಭ ಆಗುತ್ತೆ ಗಲಾಟೆ. ಕಾಂಗ್ರೆಸ್ ಅವರು ಬಾವಿಗಳದ್ದು ಗಲಾಟೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಅಲ್ಪಸಂಖ್ಯಾತರ ಹಕ್ಕಿನ ಮೇಲೆ ನೀವು ಧಕ್ಕೆ ತರ್ತೀರಿ ಅಂತ ಹೇಳ್ತಾರೆ. ಇವೆಲ್ಲವುದರ ಮಧ್ಯೆ ಪ್ರಧಾನಮಂತ್ರಿಗಳು ಮತ್ತು ಕಾನೂನು ಮಂತ್ರಿಗಳು ಇದನ್ನು ತನಿಖಾ ಸಮಿತಿ ಒಂದನ್ನು ಮಾಡ್ತಾರೆ, ಒಂದು ಕಮಿಟಿ ಮಾಡ್ತಾರೆ, ಒಂದು ಸಂಸದೀಯ ಕಮಿಟಿಯನ್ನು ಮಾಡಿ ಆ ಕಮಿಟಿ ವರದಿ ಕೊಡಿ ಅಂತ ಹೇಳಿ ಎಲ್ಲ ಪಕ್ಷದವರು ಕೂಡ ಆ ಕಮಿಟಿಯಲ್ಲಿ ಸೇರಿಸ್ತಾರೆ. ನ್ಯಾಯ ಆಗಿದ್ರೆ ಮಾತ್ರ ಸತ್ಯವನ್ನು ಒಪ್ಕೊಳ್ಳಿ ಅಂತೇಳಿ. ಆದರೆ ಆ ಕಮಿಟಿ ಇವತ್ತು ಸಭೆ ನಡೆಯಲಿಕ್ಕೆ ಕೂಡ ಕಾಂಗ್ರೆಸ್ ಅವರು ಬಿಡ್ತಾ ಇಲ್ಲ. ಒಟ್ಟಾರೆ ಒಪ್ಪಿಗೆಯನ್ನು ಮಾಡುವಂತಹ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಯಾವುದೇ ಭೂಮಿಯನ್ನು ತಾವು ಸ್ವಾಧೀನಪಡಿಸಿಕೊಳ್ಬೇಕು. ಸ್ವಾಧೀನಪಡಿಸಿಕೊಂಡ ಭೂಮಿಗೆ ನಮ್ಮಲ್ಲೆಲ್ಲರ ಮನಸ್ಸೊಳಗಿದೆ, ನನ್ನ ಭೂಮಿಯನ್ನು ಅಕ್ರಮವಾಗಿ ನಿರ್ಮಾಣದ ಬಿಡ್ತೇನೆ, ನಾನು ಕೋರ್ಟಿಗೆ ಹೋಗ್ತೇನೆ ಅಂತ ಹೇಳುವುದಿದ್ದೆ ನಮ್ಮಲ್ಲಿ. ಆದರೆ ಒಪ್ಪು ಆದೇಶಕ್ಕೆ ಕೋರ್ಟಲ್ಲೂ ಅಧಿಕಾರ ಇಲ್ಲ. ಒಪ್ಪು ಮಂಡಳಿಗೆ ದೂರು ಕೊಡಬೇಕು. ಅವನು ಹೇಳ್ತಾನೆ ಇದು ನಮ್ಗೆ ಅಗತ್ಯ ಇದೆ ಅಂತೇಳಿ ಮತ್ತೆ ಯಾರು ಪ್ರಶ್ನೆ ಮಾಡಬೇಕು. ಇಂಥ ಕರಾಳವಾದಂಥ ಕಾನೂನನ್ನ ಹೆಸರಿನಲ್ಲಿ ಸಾಮಾನ್ಯವಾಗಿ ಮುಗ್ಧರ ಭೂಮಿಯನ್ನು ವಶಪಡಿಸಿಕೊಳ್ಳುವಂಥ ವಕ್ಫ್ ಕಾಯ್ದೆಯ ವಿರುದ್ಧ, ಇದು ನನ್ನ ಭೂಮಿ, ರೈತರ ಭೂಮಿಯನ್ನು ಕಸಿದ್ದೀರಿ, ಮಠದ ಭೂಮಿಯನ್ನು ಕಸಿದಿದ್ದೀರಿ, ಸಾಮಾನ್ಯ ಜನರ ಭೂಮಿಯನ್ನು ಕಸಿತಾ ಇದ್ದೀರಿ, ದೇವಸ್ಥಾನದ ಭೂಮಿಯನ್ನು ಕಸಿತಾ ಇದ್ದೀರಿ, ನಾಳೆ ಇದು ನಂದು 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 ನನ್ನ ನೆಲ ಅನ್ನುವಂಥ ಯಾವುದೇ ಹಕ್ಕುಗಳು ಇಲ್ಲದೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥ ದುರಂತಗಳು ಸಂಭವಿಸುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆಯನ್ನು ಮಾಡುವಂಥ ವಿಚಾರವಿದೆ. ಒಂದು ಮಾತು ನಿಮ್ಗೆ ಗೊತ್ತಿರಬೇಕು, ಹೀಗೆ ಆಗತ್ತೆ ಅಂತ ನಾನು ಹೇಳಿಲ್ಲ. ನಾಳೆ ಉಡುಪಿಯ ಕೃಷ್ಣ ಮಠ ನಮ್ಮದು ಅಂತೇಳಿ ವಕ್ಫ್ ಮಂಡಳಿಯವರು ಒಂದು ಆದೇಶವನ್ನು ಹೊರಡಿಸಿ ಬಿಟ್ರೆ ಪ್ರಶ್ನೆ ಮಾಡಲಿಕ್ಕೆ ನಮಗೆ ಹಕ್ಕಿಲ್ಲ. ಮಠದಲ್ಲಿರುವಂತಹ ಸ್ವಾಮೀಜಿಗಳು ಕಂಗಾಲಾಗುವಂಥ ಪರಿಸ್ಥಿತಿಗಳಿದೆ. ಕಾವಿ ಧರಿಸಿದಂಥ ಸ್ವಾಮೀಜಿಗಳು ಬೀದಿಗೆ ಬರುವಂಥ ಅನಿವಾರ್ಯ ಪರಿಸ್ಥಿತಿ ಬರಬಹುದು. ಅಂದರೆ ಮತ್ತೊಮ್ಮೆ ಜವಾಬ್ದಾರಿಯಿಂದ ಹೇಳ್ತೇನೆ, ಈಗಿರುವಂಥ ಒಪ್ಪಿನ ಕಾಯ್ದೆಯಲ್ಲಿ ಶ್ರೀಕೃಷ್ಣ ಮಂದಿರ ನಮ್ಮದು ಅಂತ ಕೇಳಿದ್ರು ಕೂಡ ಪ್ರಶ್ನೆ ಮಾಡುವಂಥ ಹಕ್ಕಿರುವುದು ವಕ್ಫ್ ಮಂಡಳಿಗೆ ಮಾತ್ರ. ಇಂಥ ಕರಾಳ ಕಾಯ್ದೆಯನ್ನು ವಿರೋಧಿಸುವುದಕ್ಕೋಸ್ಕರ, ಅದರಲ್ಲೂ ಈ ಕಾಯ್ದೆ ಹೆಸರಿನಲ್ಲಿ ಕಾಯ್ದೆ ತಿದ್ದುಪಡಿ ಆಗ್ತದೆ, ಜನಸಾಮಾನ್ಯರಿಗೆ ನ್ಯಾಯ ಸಿಗುತ್ತೆ, ಮಠ ಮಂದಿರಗಳಿಗೆ ನೆಮ್ಮದಿಯಿಂದ ಅವಕಾಶಗಳಾಗುತ್ತೆ ಅನ್ನುವಂಥ ಭಾವನೆಗಳು ಇಡೀ ದೇಶದಲ್ಲಿ ವ್ಯಕ್ತವಾಗುತ್ತಿರುವಾಗ ಕರ್ನಾಟಕದ ಸರ್ಕಾರದ ಜಮೀರ್ ರವರು, ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿಗಳು ಅವರೇ ಹೇಳಿರುವಂತೆ ಮುಖ್ಯಮಂತ್ರಿಗಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಜಿಲ್ಲೆಗೆ ಹೋಗಿ ಎಲ್ಲ ಭೂಮಿಯನ್ನು ಒಪ್ಪು ಅಂತೇಳಿ ಮಾಡಿ, ಎಲ್ಲ ಭೂಮಿ ಕಬರ್ಸ್ತಾನ್ ಅಂತೇಳಿ ಮಾಡಿ ಅನ್ನುವಂಥ ಮಟ್ಟಕ್ಕೆ ಬಂದು ಬರುವಂಥ ದುರಂತಗಳು ಇವತ್ತು ಇದೆ ಅನ್ನೋದನ್ನು ವಿರೋಧ ಮಾಡಲಿಕ್ಕೋಸ್ಕರ, ನಮ್ಮ ಭೂಮಿಯನ್ನು ಮುಟ್ಟಬೇಡಿ ಅಂತ ಹೇಳುವುದಕ್ಕೋಸ್ಕರ ಇವತ್ತು ಈ ಸಭೆಯನ್ನು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ, ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ನಡೀತಾ ಇರುವಂಥ ವ್ಯಾಪಕವಾದಂಥ ಹೋರಾಟ. ಸಾಗರ ಸಂಗಮ ಚರಣದಲ್ಲಿ ನಂದನವನ ಸಿರಿಯೂ ನಂದನವನ ಸಿರಿಯೂ ನಂದನವನ ಸಿರಿಯೂ ಶಿರದಲ್ಲಿ ಸಾಗರ ಸಂಗಮ ಚವು ಶಿರದಲ್ಲಿ ಹಿಮಗಿರಿ ಮುಕುಟವು ಶಿರದಲ್ಲಿ. ಉಡುಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕಿಶೋರ್ ಕುಮಾರ್ ಕುಂದಾಪುರ, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್, ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ, ಮಂಗಳೂರು ವಿಭಾಗ ಪ್ರಭಾರಿ ಉದಯ್ ಕುಮಾರ್ ಶೆಟ್ಟಿ, ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా నేను మస్తు ಖುಷಿ ಪಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲಡ್ ಮಾತಾಡಲ್ಲ ವೀಕಿದೆ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಬಿ ನೆಂಜಿ ಪೋಲೇರು ಬೇಬಿ ವೀಕೆ